ನಮಸ್ಕಾರ ಎಲ್ಲರಿಗೂ. ಇವತ್ತು ಫ್ರಾಮ್ ಸ್ಕ್ರ್ಯಾಚಿಂದ ಸೂಪರ್ ಡೆಲಿಷಿಯಸ್ ಆಗಿರೋ ಪ್ಲಮ್ ಕೇಕನ್ನು ಹೆಂಗೆ ಮಾಡ್ತಾರಂತ ನೋಡೋಣ. ಇದು ಫುಲ್ ಡ್ರೈ ಫ್ರೂಟ್ಸ್ ಲೋಡೆಡ್ ಆಗಿರುತ್ತೆ ಮತ್ತು ಮಕ್ಕಳಿಗಂತೂ ತಿನ್ನಕ್ಕೆ ತುಂಬಾ ಹೆಲ್ದಿ ಆಗಿರುತ್ತೆ ಮತ್ತು ಟೇಸ್ಟ್ ವೈಸ್ ಅಂತೂ ಸೂಪರ್ ಯಮ್ಮಿ ಆಗಿತ್ತು, ಸೂಪರ್ ಜ್ಯೂಸಿ ಮತ್ತು ಈಚ್ ಆ್ಯಂಡ್ ಎವ್ರಿ ಬೈಟ್ ನಿಮಗೆ ಡ್ರೈ ಫ್ರೂಟ್ಸ್ ಸಿಗೋದ್ರಿಂದ ಭಾರಿ ಟೇಸ್ಟ್ ಕೊಡ್ತೈತಿ. ಸೊ ತಡ ಮಾಡ್ದೆ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇಲ್ಲಿ ಪ್ಲಮ್ ಕೇಕಿಗೆ ಆರೆಂಜ್ ಜ್ಯೂಸ್ ಹಾಕಕ್ಕೆ ಫ್ರೆಶ್ ಆಗಿನೇ ಆರೆಂಜ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. 1.5 ಆರೆಂಜ್ ತೊಗೊಂಡಿದ್ದೀನಿ ಮತ್ತು ಅರ್ಧ ದಾಳಂಬ್ರಿಯನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಇದರೊಳಗನ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಇಷ್ಟು ಜ್ಯೂಸ್ ಆಗಿದೆ. ಸೊ ಇದನ್ನೆಲ್ಲನೂ ಯೂಸ್ ಮಾಡ್ಕೊಳ್ಳೋಣಂತ. ಈಗ ಡ್ರೈ ಫ್ರೂಟ್ಸ್ ಬಂದ್ಬಿಟ್ಟು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ, ಕರಿ ದ್ರಾಕ್ಷಿ, ಗೋಡಂಬೆ, ಬಾದಾಮ್ ಮತ್ತು ಅಕ್ರೂಟ್ ಇವನ್ನೆಲ್ಲನೂ ತೊಗೊಂತ ಜಾಸ್ತಿ ಸಣ್ಣ ಮಾಡೋಂಗಿಲ್ಲ, ಜಸ್ಟ್ ಹಂಡ ಬಂಡ ಒಂದು ಸ್ವಲ್ಪ ಮಾಡಿದರೆ ಸಾಕು. ಇದೆಲ್ಲ ನಿಮ್ಮ ಬಾಯಿಗೆ ಸಿಗಬೇಕು ಆ ಥರ ಮಾಡ್ಬೇಕು. ಫ್ರೆಶ್ ಆಗಿ ಪ್ರಿಪೇರ್ ಮಾಡಿರುವಂಥ ಅರ್ಧ ಗ್ಲಾಸ್ ಜ್ಯೂಸನ್ನು ಇದ್ರೊಳಗೆ ಹಾಕ್ಕೊಳತ್ತೀನಿ ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ ಇದ್ರೊಳಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಒಂದು 15 ನಿಮಿಷ ಇಡೋಣಂತ. ಈಗ ಪ್ಲಮ್ ಕೇಕ್ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ಈ ಕಪ್ಪಿನ ಮೆಷರ್ಮೆಂಟ್ ತೊಗೊಂಡಿನಿ. ಸೊ 1 ಕಪ್ಪಷ್ಟು ಹಾಲು, 1 ಕಪ್ಪಷ್ಟು ಸಕ್ಕರೆ ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ನೀವು ಸಕ್ಕರೆ ಇಲ್ಲಾಂದ್ರೆ ಪೂರ ಬೆಲ್ಲನೂ ಯೂಸ್ ಮಾಡ್ಬೋದು. ನಾ ಬೆಲ್ಲ ಖಾಲಿ ಆಗಿರೋದ್ರಿಂದ 1 ಕಪ್ ಸಕ್ಕರೆ, ಒಂದು ಸ್ವಲ್ಪ ಬೆಲ್ಲ ಯೂಸ್ ಮಾಡೀನಿ ಮತ್ತು ಇದರಲ್ಲಿ 2 ಎಗ್ಗನ್ನು ಹಾಕೀನಿ ಮತ್ತು 1 ಕಪ್ಪಷ್ಟು ಎಣ್ಣೆ, ಒಂದು ಚಲೋ ಎಣ್ಣೆ ಯೂಸ್ ಮಾಡಿರಿ. ಸೊ ಇಲ್ಲಿ ನಾನು ಕುಸುಬೆ ಎಣ್ಣೆ ಯೂಸ್ ಮಾಡೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಚೆನ್ನಾಗಿ ಒಂದಕ್ಕೊಂದೆಲ್ಲ ಸಕ್ಕರೆ ಕರಗಬೇಕು, ಹಂಗೆ ನೀವು ಮಿಕ್ಸ್ ಮಾಡಿರಿ. ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಫುಲ್ ಕಪ್ಪಷ್ಟು 1 ಕಪ್ ಮೈದಾ ಹಿಟ್ಟು ಮತ್ತು 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಮತ್ತು ಎಕ್ಸ್ಟ್ರಾ ಗೀನೋ ಯಾವುದೂ ಹಾಕಿಲ್ಲ, ಜಸ್ಟ್ 1 ಸ್ಪೂನಷ್ಟು ಅಡುಗೆ ಸೋಡಾ ಹಾಕೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಮತ್ತೆ ಇದು ಒಂದು ಸ್ವಲ್ಪ ಗಟ್ಟಿ ಏನೂ ಉಳಿಬಾರ್ದು, ಹಂಗೆ ನೀವು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೀವು ಎಷ್ಟು ಬೀಟ್ ಮಾಡ್ತಿರಲ್ಲ ಅಷ್ಟು ಫ್ಲಫಿಯಾಗಿ ನಿಮ್ದು ಕೇಕ್ ಬರ್ತೈತಿ. ಸೊ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಫ್ರೆಶ್ ಆಗಿರೋದು ಕಾಫಿ ಪೌಡ್ರ್ ಹಾಕೀನಿ ಮತ್ತು ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಎಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸ್ಚರನ್ನ ಅದನ್ನು ಕೂಡ ಇದರಲ್ಲಿ ಹಾಕ್ತಾಯಿದ್ದೆ. ಎಷ್ಟು ಲೋಡ್ ಆಗಿರ್ತೈತಲ್ಲ ಅಷ್ಟು ನಿಮ್ಮ ಕೇಕ್ ಮಸ್ತಾಗಿರ್ತೈತಿ. ಇದನ್ನು ಚೆನ್ನಾಗಿ ಬೀಟ್ ಮಾಡಿದಾದ್ಮೇಲೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಕೇಕ್ ಮೋಲ್ಡಿಗೆ ಒಂದು ಸ್ವಲ್ಪ ಸುತ್ತಲೂ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಹಿಟ್ಟು ಉದುರಿಸಿ ಆಮೇಲೆ ನಮ್ಮ ಸ್ಟಫನ್ನು ಈ ಮೋಲ್ಡ್ ಒಳಗೆ ಹಾಕಿ 2 ಸಲ ಹಿಂಗೆ ಬೀಟ್ ಮಾಡಿ, ನಮ್ಮ ಕುಕ್ಕರ್ ಆಲ್ರೆಡಿ 10 ನಿಮಿಷ ಕಾಯಲಿಟ್ಟಿದ್ದೆ, ಇದನ್ನು ಕುಕ್ಕರನ್ನು ಹಾಕಿಬಿಡೋಣ. ನೋಡ್ರಿ ನಮ್ಮ ಸೂಪರ್ ಆಗಿರೋ ಪ್ಲಮ್ ಕೇಕ್ ರೆಡಿ ಆಗೈತಿ. ನೋಡ್ರಿ ಎಷ್ಟು ಫ್ಲಫಿ ಆಗೈತಂತ. ಸೂಪರ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ನಮ್ಮ ಪ್ಲಮ್ ಕೇಕ್ ಮನೆಯಲ್ಲೇ ತುಂಬಾ ಚೆನ್ನಾಗಿ ರೆಡಿ ಆಗೈತಿ. ನೀವು ಕೂಡ ಇದನ್ನು ಮನೆಯಲ್ಲೇ ಟ್ರೈ ಮಾಡಿರಿ, ಭಾರಿ ಟೇಸ್ಟಿ ಆಗಿರ್ತೈತಿ. ಇದನ್ನು ನಾನು ಒಂದು 4-5 ದಿನ ಹೊರಗೆ ಇಟ್ಟಿದ್ದೆ, ಒಂದು ಚೂರು ಕೆಡಂಗಿಲ್ಲ. ಮಕ್ಕಳು ವೆಯ್ಟ್ ಮಾಡತ್ತಾರ, ತಡ ಮಾಡಿದೆ ಸರ್ವ್ ಮಾಡೋಣ ಬರ್ರಿ. ಟನ್ ಟಡನ್. ಅಮ್ಮ ಹೆಂಗಾಗೈತಮ್ಮ? ಶಿಪ್ಪರಮ್ಮ ಅಮ್ಮ ನಂಗ ಈ ಸೂಪರ್ ಆಗಿರೋ ಪ್ಲಮ್ ಕೇಕ್ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂತಂತ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.